ಮಹಾಮೈಮನೆ ಸಿದ್ಧಲಿಂಗನೇ ಸಿದ್ಧಿ ಪುರುಷನೇ ಮೆರಡಗಾಮುಪುರದ ಈಶ ಬಾಬೇಗನೇ ಕರಪಿಡದು ಹರಸು ಎನ್ನ ಮಹಾಮೈಮನೆ ಸಿದ್ಧಲಿಂಗನೇ ಸಿದ್ಧಿ ಪುರುಷನೇ ನರಕದಂತ ನರ ಜನ್ಮದಲ್ಲಿ ನರಳುತ್ತಿರುವೆ ನಿತ್ಯವೂ ಇಲ್ಲಿ ವದನು ಕಿಸಲವು ನನ್ನ ಹರದು ಬೆರೆತ ಓದುವ ಮುನ್ನ ನರಕದಂತ ನರ ಜನ್ಮದಲ್ಲಿ ನರಳುತ್ತಿರುವೆ ನಿತ್ಯವೂ ಇಲ್ಲಿ ವದನು ಕಿಸಲವು ಎನ್ನ ಹರದು ಬೆರೆತ ಓದುವ ಮುನ್ನ ಭವಭಾರನು ತಾಳೆನು ಗುರುವೇ ಮೊದ ಕೇಳು ರಕ್ಷಿಸು ಪ್ರಭುವೇ ಭವಭಾರನು ತಾಳೆನು ಗುರುವೇ ಮೊದ ಕೇಳು ರಕ್ಷಿಸು ಪ್ರಭುವೇ ಸರ್ವವನ್ನು ಹರಿತವ ನೀನು ಹೇಳುತ್ತರೆಯೇ ಸರ್ವವನ್ನು ಅಳಿತವ ನೀನು ಅನ್ನುತ್ತರೆಯೇ ಸಿದ್ಧಲಿಂಗನೇ ಸಿದ್ಧಿ ಪುರುಷನೇ ನೆರಡಗಾಮುಪುರದ ಈಶ ಬಾಬೇಗನೇ ಕರಪಿಡದು ಹರಸು ಎನ್ನ ಮಹಾಮೈಮನೆ ಸಿದ್ಧಲಿಂಗನೇ ಸಂಸಾರ ಸಾಗರದಲ್ಲಿ ಕಡತೇರು ಕನಸಿನಲ್ಲಿ ಸಂಸಾರ ಸಾಗರದಲ್ಲಿ ಕಡತೇರು ಕನಸಿನಲ್ಲಿ ಅಜ್ಞಾನದ ದನಯಳು ಸಿಲುಕಿ ಮುಳುಗುತ್ತಿರದು ಇದರಳು ಡುಮ್ಕಿ ಅಜ್ಞಾನದ ದನಯಳು ಸಿಲುಕಿ ಮುಳುಗುತ್ತಿರದು ಇದರಳು ಡುಮ್ಕಿ ಕಡ ಸೇರಿಸು ತಂದೆ ದೂರಾಗದೆ ನಂಬಿರವೇ ನಿನ್ನನು ನಾನು ದಯ ಬಾರದೆ ಸಿದ್ಧಲಿಂಗನೇ ಸಿದ್ಧಿ ಪುರುಷನೇ ನೆರಡಗಾಮುಪುರದ ಈಶ ಬಾಬೇಗನೇ ಕರಪಿಡದು ಹರಸು ಎನ್ನ ಮಹಾಮೈಮನೆ ನೀಡು ಕಾಯೋ ನನ್ನ ನನ್ನವರು ಯಾರೂ ಇಲ್ಲ ನೀ ನನಗೆ ಜಗದೊಳಗೆಲ್ಲ ಸನ್ಮಾರ್ಗ ತೋರಿಸು ನೀನು ವರ ನೀಡು ಕಾಯೋ ನನ್ನ ನಾನಿನ್ನ ಭಕ್ತನ ಗುರುವೇ ನನ್ಯಾಕೆ ಕಾಡುವೆ ನಾನಿನ್ನ ಭಕ್ತನ ಗುರುವೇ ನನ್ಯಾಕೆ ಕಾಡುವೆ ನೀನಿಲ್ಲದೆ ಬದುಕು ಯಾಕೆ ಕಾಣದೆ ಚೆನ್ನ ಬಸವನ ಬಾಳು ನಿನ್ನ ದೇಹದೇ ಸಿದ್ಧಲಿಂಗನೇ ಸಿದ್ಧಿ ಪುರುಷನೇ
ಪೇರಡಗಾಮುಪುರದ ಈಶ ಬಾ ಬೇಗನೆ ಕರಪಿಡದು ಹರಸು ಎನ್ನ ಮಹಾಮೈಮನೆ ಸಿದ್ಧಾಲಿಂಗನೇ ಸಿದ್ಧಿ ಪುರುಷನೇ ಜಯ ಗುರು. ಪೀಠಾರೋಹಣವನ್ನು ಮಾಡುವಂಥ ಸಂದರ್ಭದಲ್ಲಿ 25,000ಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವಂತಹ ಬೆಳ್ಳಿಯ ಪ್ರಸಾದ ಬಟ್ಟಲನ್ನು ಸಿದ್ಧಲಿಂಗ ಶಿವಗಳವರಿಗೆ ಸಮರ್ಪಣೆಯನ್ನು ಮಾಡಿದವರು ನಮ್ಮ ಕಾವಲಿ ಶ್ರೀನಿವಾಸ್ ಅವರು. ಬಹಳ ಭಕ್ತಿವಂತರು. ನಿನ್ನೆ ಮೊನ್ನೆಯಿಂದ ಅವರು ಕೇಳ್ತಾ ಇದ್ರು. ತುಂಬ ಅಪರೂಪವಾಗಿರುವಂಥ ಒಂದು ಭಕ್ತಿಗೀತೆಯನ್ನು ಸಿದ್ಧಲಿಂಗ ಶಿವಗಳವರ ಪಾದಕ್ಕೆ ಅರ್ಪಣೆ ಮಾಡಿದ್ದಾರೆ. ತಾಯಂದ್ರೆಲ್ಲ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕವಾಗಿ ಕಾವಲಿ ಶ್ರೀನಿವಾಸ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ.